मा इन्द्रश्च मे पृथ्वी च मा इन्द्रश्च मे अन्तरिक्ष मा इन्द्रश्च मे ॐ शिवाय नमः ॐ शिवाय नमः ॐ शिवाय नमः ॐ शिवाय नमः ಪ್ರಿಯ ವೀಕ್ಷಕರೇ, ಕೆಎಸ್ ನ್ಯೂಸ್ಗೆ ಸ್ವಾಗತ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರುದ್ರಪಠಣ ಓದುವುದರಿಂದ ನಮ್ಮಲ್ಲಿ ಆತ್ಮಶಕ್ತಿ ಬರುತ್ತದೆ. ಮುಧೋಳದಲ್ಲಿ ಬಣಜಿಗ ಸಮಾಜದ ಶ್ರೀ ಅಕ್ಕಮಹಾದೇವಿ ಮಹಿಳಾ ಸಮಿತಿಯಿಂದ 2ನೇ ಶ್ರಾವಣ ಸೋಮವಾರದಂದು ಶ್ರೀ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ರುದ್ರಪಠಣ ಮಾಡಲಾಯಿತು. 108 ಅಷ್ಟೋತ್ತರ ನಾಮಾವಳಿ ಅರ್ಚಕರಾದ ಶ್ರೀ ವೀರೇಶ ಶಾಸ್ತ್ರೀಜಿ ಹಿರೇಮಠ ಅವರು ಹೇಳಿದರು. ನಂತರ ಮಹಾಮಂಗಳಾರತಿ ಅತಿ ವಿಜೃಂಭಣೆಯಿಂದ ಶ್ರೀ ದಾನಮ್ಮ ದೇವಿಗೆ ಮಹಿಳಾ ಸಮಿತಿ ವತಿಯಿಂದ ನೆರವೇರಿಸಲಾಯಿತು. ಇದೇ ರೀತಿ ಪ್ರತಿ ಶ್ರಾವಣ ಸೋಮವಾರ ಬೇರೆ ಬೇರೆ ದೇವಸ್ಥಾನದಲ್ಲಿ ರುದ್ರಪಠಣ ನೆರವೇರಿಸಲಾಗುತ್ತದೆ ಎಂದು ಸಮಿತಿಯ ಮಹಿಳಾ ಸದಸ್ಯರು ತಿಳಿಸಿದರು. ವೀಕ್ಷಕರೇ, ಕೆಎಸ್ ನ್ಯೂಸ್ಗೆ ಸ್ವಾಗತ. ನಾನು ಗೀತಾ ಮಹೇಶ್ ದೇಮಶೆಟ್ಟಿ. ಮುಧೋಳದಲ್ಲಿ ಶ್ರಾವಣ ನಿಮಿತ್ತವಾಗಿ ಸೋಮವಾರ ದಿನ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ರುದ್ರಪಠಣ ಹಮ್ಮಿಕೊಳ್ಳಲಾಗಿದೆ. ಅದರ ಬಗ್ಗೆ ಮಾತನಾಡಿಸೋಣ ಬನ್ನಿ. ನಮಸ್ಕಾರ ಗುರೂಜಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀ ದಾನಮ್ಮ ದೇವಿ ಪ್ರಸನ್ನ. ಇವತ್ತಿನ ದಿವಸ ಶ್ರಾವಣ ಸೋಮವಾರ 2ನೇ ಸೋಮವಾರ ಇರುವುದರಿಂದ ಶ್ರೀ ಮಹಿಳಾ ಘಟಕ ವತಿಯಿಂದ ರುದ್ರಪಠಣ ಅಷ್ಟೋತ್ತರ ನಾಮಾವಳಿ ಮಹಾಮಂಗಳಾರತಿ ನೆರವೇರಿ ಅತಿ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ. ಶುಭಮಸ್ತು. ಮತ್ತು ಹಾಗೆ ಮಹಿಳಾ ಸಮಾಜ ಘಟಕದ ವತಿಯಿಂದ ಸೀಮಾ ರಾಮತೀರ್ಥ ಅವರು ಒಂದೆರಡು ಮಾತುಗಳನ್ನು ಮಾಡ್ತಾರೆ. ನಮಸ್ಕಾರ ರೀ. ನಾವು ನಮ್ಮ ಸಮಾಜದ ವತಿಯಿಂದ ಬಣಜಿಗ ಸಮಾಜ ಅಕ್ಕಮಹಾದೇವಿ ಸಮಾಜ ಮಾಡ್ಕೊಂಡಿವ್ರಿ ಒಂದು ಸಮಿತಿ. ಅದರ ವತಿಯಿಂದ ಸೋಮವಾರಕ್ಕೊಮ್ಮೆ ಎಲ್ಲ ಬೇರೆ ಬೇರೆ ದೇವಸ್ಥಾನದಲ್ಲಿ ಮಾಡಿದ್ದೀವಿ. ಈ 2ನೇ ಸೋಮವಾರ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿವಿ. ನಮ್ಮೆಲ್ಲ ಸಹೋದರಿಯರು ಬಂದು ರುದ್ರಪಠಣ ಮಾಡಿ ನೆರವೇರಿಸ್ಕೊಟ್ರಂತ ಹೇಳಕ್ಕೆ ತುಂಬ ಸಂತೋಷವಾಗುತ್ತೆ. ಮೊದಲೇ ಸೋಮವಾರ ಮಲ್ಲಯ್ಯನ ಗುಡಿಯಲ್ಲಿ ಇಟ್ಟೇವಿ, 2ನೇ ಸೋಮವಾರ ದಾನಮ್ಮಲೆ, 3ನೇ ಸೋಮವಾರ ಸಿದ್ದರಾಮೇಶ್ವರ ಗುಡಿಯಲ್ಲಿ. ಹಂಗೆ ದಿನ ಒಂದೊಂದು ಈ ಶ್ರಾವಣ ಮಾಸ ಮುಗಿಯುವ ಹೊತ್ತಿಗೆ ಎಲ್ಲ ಒಂದೊಂದು ದೇವಸ್ಥಾನದಲ್ಲಿ ರುದ್ರಪಠಣ ಮಾಡ್ತೀವಿ. ನಮಸ್ಕಾರ. ಈ ರುದ್ರ ಓದುವುದರಿಂದ ನಮ್ಮಲ್ಲಿ ಒಂದು ಆತ್ಮಶಕ್ತಿ ಬರ್ತೈತೆ ಅಂತ ಹೇಳಿಕೊಡ್ತೇನೆ ನಾನು. ಗೀತಾ ಮಹೇಶ್ ದೇಮಶೆಟ್ಟಿ, ಕೆಎಸ್ ನ್ಯೂಸ್, ಮುಧೋಳ.